ಮಹಾತ್ಮ ಗಾಂಧಿ ನರೇಗಾ ಬಚಾವೋ ಸಂಗ್ರಾಮಕ್ಕೆ 7,500ಕ್ಕೂ ಹೆಚ್ಚು ಹೆಜ್ಜೆಗಳನ್ನು ಹಾಕುವ ಮೂಲಕ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು 5 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾವನ್ನು ನಡೆಸಿದರು. ಗೋಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನದಿಂದ ಪೊನ್ನಂಪೇಟೆ ಗಾಂಧಿ ಪ್ರತಿಮೆಯವರೆಗೆ ಪಾದಯಾತ್ರೆ ಸಾಗಿ ಬಂದಿತ್ತು. ಸಾವಿರಾರು ಕಾರ್ಯಕರ್ತರು ಮನ್ರೇಗಾ ಯೋಜನೆ ಹೆಸರು ಬದಲಾವಣೆಯ ಕೇಂದ್ರ ಸರ್ಕಾರದ ನಡೆಯ ಪ್ರಶ್ನೆ ಮಾಡಿ ಘೋಷಣೆಗಳು ಹಾಕಿ ವಿರೋಧಿಸಿದರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರಿಗೆ ರಸ್ತೆಯ ಉದ್ದಕ್ಕೂ ಕುಡಿಯುವ ನೀರು, ಮಜ್ಜಿಗೆ, ತಂಪು ಪಾನೀಯ, ಪಾಯಸ, ವಡೆ ವಿತರಿಸಲಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎಸ್ ಪೊನ್ನಣ್ಣ ಅವರ ಮುಂದಾಳತ್ವದಲ್ಲಿ ಕಾಲ್ನಡಿಗೆ ಜಾಥಾ ಸಾಗಿ ಬಂದಿತ್ತು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ, ರಾಜ್ಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಕಾರ್ಯದರ್ಶಿ ಶಾಂತಯ್ಯಂಡ ವೀಣಾ ಅಚ್ಚಯ್ಯ, ಪ್ರಮುಖರಾದ ಆಪಟ್ಟಿರ ಟಾಟು ಮಣ್ಣಪ್ಪ, ಕುಲ್ಲಚಂಡ ಪ್ರಮೋದ್ ಗಣಪತಿ, ಕೊಲ್ಲೀರ ಬೋಪಣ್ಣ, ಚಂದ್ರಕಲಾ, ಬೀದೇರಿರ ನವೀನ್, ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಗಫೂರ್ ಪಾಲ್ಗೊಂಡಿದ್ದರು. ನಂತರ ಪೊನ್ನಂಪೇಟೆ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಾಥಾಕ್ಕೆ ಸಮಾಪ್ತಿ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ, ಭಾರತ ದೇಶವನ್ನ ಪ್ರಪಂಚದಲ್ಲೇ ಗುರುತಿಸುವಂತೆ ಮಾಡಿದ ಮಹಾತ್ಮನ ಹೆಸರನ್ನ ಕಾಯ್ದೆಯಿಂದ ಕಿತ್ತೊಗೆಯುವ ಕಾರಣಕ್ಕೆ ಸ್ಪಷ್ಟತೆಯನ್ನ ಕೊಡಿ ಎಂದು ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದರೆ ಯಾವುದೇ ಉತ್ತರ ನೀಡ್ತಾ ಇಲ್ಲ. ಇದಕ್ಕೆ ವಿರೋಧವಾಗಿ ಭಾವನಾತ್ಮಕವಾದ, ದ್ವೇಷ ಆಧಾರಿತವಾದ, ಆತಂಕಕಾರಿಯಾದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನರೇಗಾ ಕಾನೂನು ತಿದ್ದುಪಡಿಯಿಂದ ರೈತರ, ಗ್ರಾಮೀಣ ಜನರ, ದಲಿತರ, ಕೂಲಿ ಕಾರ್ಮಿಕರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಪ್ರಯತ್ನ ಸಾಗ್ತಾ ಇದೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ 17 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಅನುಭವಿಸಿದ ಗಾಂಧೀಜಿ ಹೆಸರನ್ನ ಕೇಂದ್ರ ಸರ್ಕಾರ ಮರೆತು ಹೋಗ್ತಾ ಇದೆ ಎಂಬುದೇ ವಿಪರ್ಯಾಸ. ಇಂತಹ ಬೆಳವಣಿಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆತಂಕಕಾರಿಯಾಗಿದೆ ಎಂದರು. ಭಾರತವನ್ನು ತಿಳಿಯಬೇಕಾದರೆ ಭಾರತದ ಗ್ರಾಮಗಳನ್ನು ನೋಡಬೇಕು ಎಂಬ ಗಾಂಧಿ ಕಲ್ಪನೆಯನ್ನ ಮುಂದಾಲೋಚನೆಯ ಮೂಲಕ 2005ರಲ್ಲಿ ಜಾರಿಗೆ ತಂದ ನರೇಗಾ ಯೋಜನೆ ಕಳೆದ 20 ವರ್ಷಗಳಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದೆ. ಆದರೆ ಇಂದು ಕಾಯ್ದೆಯಿಂದ ತಿದ್ದುಪಡಿ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಹೊರೆಯನ್ನು ಹಾಕಿ ಯೋಜನೆ ಅನುಷ್ಠಾನವಾಗದಂತೆ ನೋಡಿಕೊಳ್ಳುವ ಪ್ರಯತ್ನ ಸಾಗ್ತಾ ಇದೆ. ಹಿಂದೆ ಕೇಂದ್ರ ಸರ್ಕಾರ ಶೇಕಡಾ 90ರಷ್ಟು ಮತ್ತು ರಾಜ್ಯ ಸರ್ಕಾರ 10ರಷ್ಟು ಅನುದಾನವನ್ನು ಒದಗಿಸ್ತಾ ಇತ್ತು. ಇದೀಗ ರಾಜ್ಯ ಸರ್ಕಾರ 40ರಷ್ಟು ಅನುದಾನ ಒದಗಿಸುವಂತೆ ಕಾನೂನು ತಿದ್ದುಪಡಿ ಮಾಡಲಾಗಿದೆ. ಇದೊಂದು ಮರಣ ಶಾಸನದಂತಾಗಿದೆ ಎಂದರು. ಯಾವುದೇ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡದೆ ಏಕಾಏಕಿ ಕಾನೂನು ಜಾರಿ ಮಾಡುವ ಮೂಲಕ ಸಂವಿಧಾನ ವಿರೋಧಿ ಚಟುವಟಿಕೆಯಿಂದ ಕೇಂದ್ರ ಸರ್ಕಾರ ಅನುಸರಿಸಿದೆ. ಇದು ಮಹಾತ್ಮನ ತತ್ವ, ಸಿದ್ಧಾಂತ, ನಡೆಗಳಿಗೆ ವಿರೋಧದ ವ್ಯವಸ್ಥೆಯಾಗಿದೆ. ಈ ವಿಚಾರವನ್ನು ತೀವ್ರವಾಗಿ ಖಂಡಿಸಲಾಗ್ತಾ ಇದೆ ಎಂದರು. ಅಂತ ಹೇಳುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಈ ಹೋರಾಟ ಪ್ರಾರಂಭ ಆಗಿದೆ. ಇದು ಬರೀ ಪ್ರಾರಂಭ. ಇವತ್ತು ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಾಡಿರುವಂತ ನಿರ್ಣಯ, ಸರ್ವಾನುಮತದಿಂದ ಮಂಡನೆ ಆಗಿರುವಂತ ನಿರ್ಣಯ ಇವತ್ತು ಪ್ರಾರಂಭ. ಈ ಹೋರಾಟವನ್ನ ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ, ಪ್ರತಿ ಮನೆ ಬಾಗಿಲಿಗೆ ತಗೊಂಡು ಹೋಗಿ ನಾವು ಈ ಹೋರಾಟಕ್ಕೆ ಯಶಸ್ಸನ್ನು ಕಾಯುವವರೆಗೂ ಕೈ ಬಿಡಬಾರದು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಬಡ ಕುಟುಂಬದವನಿಗೆ ಯಾವ ರೀತಿಯಾದಂತಹ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡಿದೆ ಹೇಳುವಂತದನ್ನ ನಾವು ಮನೆ ಮನೆಗೆ ಸಾರಬೇಕಾಗುತ್ತೆ, ಘೋಷಣೆ ಮಾಡಬೇಕಾಗ್ತದೆ, ತಿಳುವಳಿಕೆಯನ್ನ ತರಬೇಕಾಗುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಕೊಡಗಿನಲ್ಲಿ ಈ ಒಂದು ಬಿಸಿಲಿನಲ್ಲಿ ಕಾಫಿಯ, ಇನ್ನು ವ್ಯವಸಾಯದ ಕೆಲಸಗಳು, ಬೆಳೆಗಾರರ ಸಮಸ್ಯೆಗಳು, ಇದೆಲ್ಲ ಮಧ್ಯದಲ್ಲಿ ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ
ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಮಾಡಿ ನನ್ನನ್ನು ಪ್ರತಿನಿಧಿಯಾಗಿ ಕಳಿಸಿರುವಂತ ನನಗೆ ಮತ್ತೆ ಇಲ್ಲಿ ಸೇರುವಂತ ಎಲ್ಲ ನಾಯಕರಿಗೆ ಗೌರವವನ್ನು ತಂದಿದ್ದೀರಿ. ನಿಮಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹಾರಿಸ್ಲಿಕ್ಕೆ ಬಯಸ್ತೇನೆ. ಕೊಡಗಿನಲ್ಲಿ ಬಿಜೆಪಿ ಬಗ್ಗೆ ಕೆಲವು ಮಾತುಗಳನ್ನು ಆಡಲೇಬೇಕು ನಾನು. ನಾವು ತಂದಂತ ಪ್ರತಿಯೊಂದು ಯೋಜನೆ ಅವ್ರು ಯಾಕೋ ಹೊಟ್ಟೆಯಲ್ಲಿ ಉರಿತಾ ಇದೆ, ಅವ್ರು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಮಳೆಯ ಸಂದರ್ಭದಲ್ಲಿ ರಸ್ತೆ 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 ಅಂತ ಕೂಗ್ತಾ ಇದೆ. ಮಳೆಗಾಲದ ನಂತರ ರಸ್ತೆ ಮಾಡ್ತೀವಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಇದು ಪ್ರಜಾಪ್ರಭುತ್ವ, ವಿರೋಧ ಪಕ್ಷಗಳು ಇರಬೇಕು, ಭಾರತೀಯ ಜನತಾ ಪಕ್ಷ ಕೂಡ ಇರಬೇಕು, ಜಾತ್ಯತೀತ ಜನತಾದಳ ಕೂಡ ಇರಬೇಕು, ಬಹುಜನ್ ಸಮಾಜ್ ಪಕ್ಷ ಇರಬೇಕು, ಎಲ್ಲಾ ಪಕ್ಷಗಳು ಇರಲಿ. ಆದರೆ ಟೀಕೆ ಗುಣಮಟ್ಟವಾಗಿರ್ಬೇಕು, ವೈಯಕ್ತಿಕವಾಗಿರಬಾರ್ದು, ಆರೋಗ್ಯಕರವಾಗಿರ್ಬೇಕು. ಅದನ್ನ ಇವತ್ತು ಹೆಸರು ಬದಲಾಯಿಸಿ ವಿಬಿ ರಾಮ್ಜಿ ಅಂತ ಹೇಳುವ ಒಂದು ಹೆಸರಿನ ಮೂಲಕ ಯೋಜನೆಯನ್ನು ಮಾಡಲು ಹೊರಟಿರುವಂತ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವೆಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಪ್ರತಿಭಟಿಸಬೇಕಾಗಿದ್ದು ಭಾರಿ ಅತ್ಯವಶ್ಯಕವಾಗಿದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಮಗೂ ಕೂಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ನಿರ್ದೇಶನ ಮೇರೆಗೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲೂ ಕೂಡ ಬ್ಲಾಕ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಅಲ್ಲಿಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಅಲ್ಲಿ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಇರ್ತಾರೆ ಅಥವಾ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಅವರ ಒಂದು ಜವಾಬ್ದಾರಿಕೆಯನ್ನು ಕೂಡಿಗೊಳಿಸುವ ಮೂಲಕ ಎಲ್ಲ ಪಂಚಾಯತ್ ಸದಸ್ಯಗಳನ್ನ ಸೇರಿಸಿಕೊಳ್ಳುವ ಮೂಲಕ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು, ಕಾರ್ಮಿಕ ಕುಟುಂಬ ವರ್ಗದವರನ್ನ ಸೇರಿಸಿಕೊಳ್ಳುವ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿ ಏಟನ್ನು ಕೊಟ್ಟು ಪುನಃ ಮನರೇಗಾವನ್ನು ಮರುಸ್ಥಾಪಿಸಲು ನಾವು ಆಗ್ರಹ ಮಾಡಬೇಕಂತ ಹೇಳೋ ಒಂದು ನಿಲುವಿನ ಮೇಲೆ ಇವತ್ತು ಗೋಣಿಗೊಪ್ಪಲಿಂದ ಪೊನ್ನಪೇಟೆವರೆಗೆ ನಾವು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಪಾದಯಾತ್ರೆ ಮೂಲಕ ಇವತ್ತು ನಾವು ಇಲ್ಲಿ ಆಗಮಿಸಿದ್ದೇವೆ. ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಿರ್ಮಲಾ ಸೀತಾರಾಮನ್ ಅವರು 1ನೇ ತಾರೀಕು ಭಾನುವಾರ ಬಜೆಟ್ ಮಂಡನೆ ಮಾಡಿದ್ದಂತ ನೀವು ಗಮನಿಸಿದ್ದೀರಿ. ಸದನಕ್ಕೆ ಅವರೇ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ದೇಶದ ಮೇಲೆ ಸಾಲ ಇರುವಂಥದ್ದು ಇವತ್ತಿಗೆ 218 ಲಕ್ಷ ಕೋಟಿ. ಎಷ್ಟು? 218 ಲಕ್ಷ ಕೋಟಿ. ನೋಡಿ, ಯಾರೋ ಚಪ್ಪಾಳೆ ತಿರ್ತಾವ್ರೆ. ತಪ್ಪಿ ಯಾರು ಈ ದೇಶದಲ್ಲಿ ಶಾಂತಿಯುತವಾಗಿ ಬದುಕಬಾರದು ಅನ್ನುವಂಥದ್ದು ಇರುವಂತ ಬಿಜೆಪಿಯವರ ಈಡನ್ ಅಜೆಂಡಾ. ನಿನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು, ನಿರ್ಮಲಾ ಅಕ್ಕಾರವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಆ ಬಜೆಟ್ಟು